तस्य ते पवित्रपते ते तस्य ते पवित्रपते ते पवित्रपते ते पवित्रपते पवित्रेण पवित्रपते ते पवित्रपते पवित्रेण पवित्रेण पवित्रपते पवित्रेण यस्मै पवित्रेण पवित्रपते पवित्रेण यस्मै पवित्रपतयिति पवित्रपते पवित्रेण यस्मै पवित्रेण यस्मै कं यस्मै पवित्रेण यस्मै कं यस्मै कं पुने कं यस्मै कं पुने कं पुने तत् पुने कं पुने तत् पुने तच्छकेयकं सकेयं तत् पुने तच्छकेयम् How does Janaka know about what quality Krishna had if he was not even born? ರಾಮಾಯಣ ಕೃಷ್ಣಾವತಾರಕ್ಕಿಂತ ಮೊದಲೇ ಆಗಿದೆ. ಆವಾಗಲೇ ಜನಕರಾಜನೂ ಇದ್ದ. ಆ ಜನಕರಾಜನ ಕಾಲದಲ್ಲಿ ಇದು ನಡೆದ ಘಟನೆ. ಅದು ಯಾರಲ್ಲಿತ್ತು? ಆ ಗುಣ ದೇವರಲ್ಲಿತ್ತು. ದೇವರು ಅಂದರೆ ರಾಮ ರೂಪ ಕೃಷ್ಣ ರೂಪ. ಮೊನ್ನೆ 5000 ವರ್ಷದ ಮೊದಲು ಕೃಷ್ಣ ರೂಪ ಬಂತು ಅಂತ ಇಷ್ಟೇ ಅಲ್ಲ, ಕೃಷ್ಣ ರೂಪಕ್ಕೂ ನೋ ಬಿಗಿನಿಂಗ್ ನೋ ಎಂಡ್ ಅಟ್ ಆಲ್. ಅವರು ಕೇಳುವುದೇನು? ಕೃಷ್ಣ 5000 ವರ್ಷ ಹಿಂದೆ ಬಂದದ್ದು. ಜನಕರಾಜ ರಾಮಾಯಣ ಕಾಲದಲ್ಲಿ ಇದ್ದ. ಆ ರಾಮಾಯಣ ಕಾಲದಲ್ಲಿದ್ದಂತಹ ಜನಕರಾಜನಲ್ಲಿ ಈ 5000 ವರ್ಷದ ಹಿಂದೆ ಇದ್ದ ಕೃಷ್ಣನ ಗುಣ ಹೇಗೆ ಬಂತು? ಯಾವಾಗಲೂ ಗುಣ ಹಿಂದೆ ಇದ್ದವರದ್ದು ಗುಣ ಮುಂದೆ ಬರುವವರಿಗೆ ಗುಣ ಬರಬೇಕು, ಮುಂದೆ ಇದ್ದವರ ಗುಣ ಹಿಂದೆ ಇದ್ದವರಿಗೆ ಹೇಗೆ ಬಂತು ಅಂತ ಅವರ ಪ್ರಶ್ನೆ. ಕರೆಕ್ಟ್? ಮುಂದೆ ಇದ್ದವರ ಕೃಷ್ಣ ಮುಂದೆ ಬರಬೇಕು. ಈಗ ಅಪ್ಪನ ಗುಣ ಮಕ್ಕಳಲ್ಲಿ, ಮಕ್ಕಳ ಗುಣ ಅಪ್ಪನಲ್ಲಿ ಅಂತ ಹೇಳಲಿಕ್ಕೆ ಆಗೋಲ್ಲ. ಆದ್ರೆ ನಮ್ಮಲ್ಲಿ ಏನು ಅಂತಂದ್ರೆ, ಕೃಷ್ಣ 5000 ವರ್ಷದ ಹಿಂದೆ ನಮಗೆ ಕಾಣಿಸಿಕೊಂಡದ್ದಷ್ಟೇ ವಿನಃ ಕೃಷ್ಣಾವತಾರಕ್ಕೆ ನೋ ಬಿಗಿನಿಂಗ್. ಇಂಥ ದಿವಸ ಕೃಷ್ಣ ಹುಟ್ಟಿದ ಅಂತ ಇಲ್ಲ. ರಾಮಾಯಣ ಕಾಲದಲ್ಲಿಯೂ ಕೂಡ ಕೃಷ್ಣ ರೂಪ ಇತ್ತು, ನಮಗೆ ಕಾಣಿಸ್ತಿರ್ಲಿಲ್ಲ ಅಷ್ಟೇ. ಎಲ್ಲಾ ಕಾಲದಲ್ಲಿಯೂ ಕೂಡ ಭಗವಂತನ ಎಲ್ಲಾ ರೂಪಗಳು ಉಂಟು. ಆದ್ರಿಂದ ಜನಕರಾಜನ ಕಾಲಕ್ಕಿಂತ ಮೊದಲೂ ಕೂಡ ಕೃಷ್ಣ ರೂಪ ಉಂಟು, ನಮಗೆ ಕಾಣಿಸ್ತಿರ್ಲಿಲ್ಲ. ನಮಗೆ ಕಂಡದ್ಯಾವಾಗ? 5000 ವರ್ಷದ ಹಿಂದೆ ದ್ವಾಪರ ಯುಗದಲ್ಲಿ ನಮಗೆ ಕಂಡ.